ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 44ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಎಕ್ಸೆಲ್ ಸಾಲ್ವರ್ ಪಾರ್ಟ್ 2 ಅಂತ ಮಾಡ್ಕೊಂಡಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ 43ನೇ ವಿಡಿಯೋದಲ್ಲಿ ನಾನು ಎಕ್ಸೆಲ್ ಸಾಲ್ವರನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಉದಾಹರಣೆಯೊಂದಿಗೆ ಎಕ್ಸೆಲ್ ಸಾಲ್ವರನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ನಾನು ಇಲ್ಲಿ ಒಂದು ಅತ್ಯಂತ ಸಂಕ್ಷಿಪ್ತವಾದಂತಹ ಒಂದು ಕಾಸ್ಟ್ ಶೀಟನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಉದಾಹರಣೆಗೆ ಒಂದು ಕಂಪನಿಯಲ್ಲಿ 500 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಪ್ರತಿ ಯೂನಿಟಿಗೆ 250 ರೂಪಾಯಿ ಚಾರ್ಜ್ ಮಾಡಿದರೆ ಟೋಟಲ್ ಇನ್ಕಮ್ ಬಂದುಬಿಟ್ಟು 1,25,000. ಆಮೇಲೆ ಅದೇ ಥರ ಖರ್ಚು ಬಂದುಬಿಟ್ಟು ಪ್ರತಿ ಯೂನಿಟಿಗೆ 150 ರೂಪಾಯಿ ಖರ್ಚಾಗಿದೆ. ಸೊ ಟೋಟಲ್ ಖರ್ಚು ಬಂದುಬಿಟ್ಟು 75,000 ಆಗಿದೆ. ಇನ್ಕಮಿಂದ ಆದಾಯದಿಂದ ಖರ್ಚನ್ನು ಕಳೆದರೆ ನಮಗೆ ಪ್ರಾಫಿಟ್ ಬಂದುಬಿಟ್ಟು 50,000 ಆಗಿದೆ. ಈಗ ಈ ಕಂಪನಿಯ ಮ್ಯಾನೇಜರಿಗೆ ಎಷ್ಟು ಯೂನಿಟ್ಗಳನ್ನು ಯಾವ ಪ್ರೈಸಿಗೆ ನಾವು ಸೇಲ್ ಮಾಡಿದರೆ ಟೋಟಲ್ ಪ್ರಾಫಿಟ್ 1,00,000 ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಒಂದು ಕುತೂಹಲ. ಸೊ ಈಗ ನೀವು ಯೂನಿಟನ್ನು ಅಥವಾ ಸೆಲ್ಲಿಂಗ್ ಪ್ರೈಸನ್ನು ಅಥವಾ ಕಾಸ್ಟ್ ಪರ್ ಯೂನಿಟನ್ನು ಚೇಂಜ್ ಮಾಡಿಕೊಂಡು ಹೇಗೆ 1,00,000 ಟಾರ್ಗೆಟನ್ನು ರೀಚ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದನ್ನು ನಾವು ಎಕ್ಸೆಲ್ ಸಾಲ್ವರ್ ಮುಖಾಂತರ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಕೆಲವು ಕಂಡೀಷನ್ಸ್ ಇದ್ದಾವೆ. ಸೆಲ್ಲಿಂಗ್ ಪ್ರೈಸನ್ನು ನೀವು ಚೇಂಜ್ ಮಾಡ್ಬೋದು, ಆದರೆ ಗರಿಷ್ಠ ಸೆಲ್ಲಿಂಗ್ ಪ್ರೈಸು ಪ್ರತಿ ಯೂನಿಟಿಗೆ 300 ರೂಪಾಯಿ ಮಾತ್ರ ಹಾಕ್ಬೋದು. ಅದೇ ಥರ ಸೆಲ್ಲಿಂಗ್ ಪ್ರೈಸು 225 ರೂಪಾಯಿಗಿಂತ ಕಡಿಮೆ ಹಾಕುವಾಗಿಲ್ಲ. ಇದು ಸೆಲ್ಲಿಂಗ್ ಪ್ರೈಸನ್ನು 225 ರೂಪಾಯಿಗಿಂತ ಕಡಿಮೆ ಹಾಕುವ ಹಾಗಿಲ್ಲ, ಯಾಕೆಂದರೆ ಅದಕ್ಕಿಂತ ಕಡಿಮೆ ಹಾಕಿದರೆ ನಷ್ಟ ಆಗುತ್ತೆ. ಸೊ ಈ ಥರ ಕಂಡೀಷನ್ಸ್ ಇರುವಾಗ ನಾವು 1,00,000 ಪ್ರಾಫಿಟನ್ನು ಹೇಗೆ ಅರ್ನ್ ಮಾಡ್ಬೋದು ಅನ್ನೋದನ್ನು ಸಾಲ್ವ್ ಮಾಡುವ ಎಕ್ಸೆಲ್ ಸಾಲ್ವರ್ ಮುಖಾಂತರ. ಸೊ ಇಲ್ಲಿ ನೋಡಿ, ಡೇಟಾಕ್ಕೆ ಹೋಗಿ ಡೇಟಾ ಸಾಲ್ವರನ್ನು ಕ್ಲಿಕ್ ಮಾಡಿ ಇಲ್ಲಿರುವಂಥ ಏನೆಲ್ಲ ಫಿಲ್ ಮಾಡಿರುವಂಥದ್ದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ನಾನು ಸೆಟ್ ಆಬ್ಜೆಕ್ಟಿವ್, ನಮ್ಮ ಆಬ್ಜೆಕ್ಟಿವ್ ಬಂದುಬಿಟ್ಟು ನಮಗೆ ಪ್ರಾಫಿಟ್ 50,000 ಇದ್ದದ್ದು 1,00,000 ಆಗಬೇಕು. ಸೊ ಆ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರಾಫಿಟ್ ಬಂದುಬಿಟ್ಟು ಇಲ್ಲಿ ಅದನ್ನು 1,00,000 ಅಂತ ಚೇಂಜ್ ಮಾಡ್ಕೋಬೇಕು. ಸೊ ಇಲ್ಲಿ ವ್ಯಾಲ್ಯೂ ಆಫ್ 1,00,000 ಏನೇನು ಚೇಂಜ್ ಮಾಡ್ಕೋಬೋದು ಬೈ ಚೇಂಜಿಂಗ್ ವೇರಿಯೇಬಲ್ ಸೆಲ್ಸ್. ಸೊ ಯೂನಿಟ್ ಸೋಲ್ಡ್, ಅದೇ ಥರ ಪ್ರೈಸ್ ಪರ್ ಯೂನಿಟನ್ನು ಚೇಂಜ್ ಮಾಡ್ಕೋಬೋದು ಮತ್ತು ಕಾಸ್ಟನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಈ 3 ವೇರಿಯೇಬಲ್ಗಳನ್ನು ಚೇಂಜ್ ಮಾಡಿಕೊಂಡು 1,00,000 ರೂಪಾಯಿ ಪ್ರಾಫಿಟನ್ನು ಹೇಗೆ ರೀಚ್ ಆಗ್ಬೋದು ಅನ್ನೋದನ್ನು ನೋಡೋಣ. ಸೊ ಅದರ ಕೆಲವು ಕಂಡೀಷನ್ಸ್ ಇದ್ದಾವೆ, ಕಂಡೀಷನ್ಸ್ ಆ್ಯಡ್ ಮಾಡೋಣ. ಮೊದಲನೇ ಕಂಡೀಷನ್ ಬಂದುಬಿಟ್ಟು ಈ ಯೂನಿಟ್ಸ್ ಸೋಲ್ಡ್ ಅದು ರೌಂಡ್ ಫಿಗರ್ ಆಗಿರಬೇಕು. ಸೊ ಫಸ್ಟ್ ಕಂಡೀಷನ್ ಬಂದುಬಿಟ್ಟು ಯೂನಿಟ್ಸ್ ಸೋಲ್ಡು ಬಂದುಬಿಟ್ಟು ಅದು ಇಂಟೀಜರ್ ಆಗಿರಬೇಕು, ರೌಂಡ್ ಫಿಗರ್. ಅದು 500.1, 500.2 ಆ ಥರ ಇರಬಾರ್ದು. ಯಾವುದೇ ನಂಬರ್ ಬಂದರೂ ಅದು ರೌಂಡ್ ಫಿಗರ್ ಆಗಿರಬೇಕು. ಸೊ ಅದು ಇಂಟೀಜರು. ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಲಿಂಗ್ ಪ್ರೈಸ್ 300 ರೂಪಾಯಿಗಿಂತ ಕಡಿಮೆ ಇರಬೇಕು, 225 ರೂಪಾಯಿಗಿಂತ ಜಾಸ್ತಿ ಇರಬೇಕು. ಈ ಕಂಡೀಷನ್ಸನ್ನು ಹಾಕೋಣ. ಇಲ್ಲಿ ಆ್ಯಡ್ ಕ್ಲಿಕ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 300 ರೂಪಾಯಿಗಿಂತ ಕಡಿಮೆ, ಲೆಸ್ ದ್ಯಾನ್ 300. ಓಕೆ, ಈಕ್ವಲ್ ಆರ್ ಲೆಸ್ ದ್ಯಾನ್ 300. ಸೊ ಇಲ್ಲಿ ಟೈಪ್ ಮಾಡೋಣ ಆ್ಯಡ್. ಇನ್ನೊಂದು ಕಂಡೀಷನ್ಸು ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 225 ರೂಪಾಯಿಗಿಂತ ಜಾಸ್ತಿ ಇರಬೇಕು. ಸೊ ಸೆಲ್ಲಿಂಗ್ ಪ್ರೈಸು ಸೆಲ್ 225 ರೂಪಾಯಿಗಿಂತ ಜಾಸ್ತಿ ಇರಬೇಕು, ಮೋರ್ ದ್ಯಾನ್ 225. ಓಕೆ, ಸೊ ಇಷ್ಟು 3 ಕಂಡೀಷನ್ಸ್ ಹಾಕಿದರೆ ಈ ಕಂಡೀಷನ್ಸ್ ಇಲ್ಲಿದ್ದಾವೆ. ರೌಂಡ್ ಫಿಗರ್ ಆಗಿರಬೇಕು ಸೇಲ್ಸು, ಆಮೇಲೆ ಸೆಲ್ಲಿಂಗ್ ಪ್ರೈಸು 300 ರೂಪಾಯಿಗಿಂತ ಕಡಿಮೆ ಇರಬೇಕು, 225 ರೂಪಾಯಿಗಿಂತ ಜಾಸ್ತಿ ಇರಬೇಕು. ಸೊ ಈ 3 ಕಂಡೀಷನ್ಸ್ ಹಾಕಿ ಎಕ್ಸೆಲ್ ಸಾಲ್ವರ್ ಮೇಲೆ ಸಾಲ್ವ್ ಅಂತ ಕೊಡಿ. ಈಗ ಇಲ್ಲಿ ನೋಡಿ, ಸಾಲ್ವರ್ ಫೌಂಡ್ ಎ ಸೊಲ್ಯೂಷನ್. ಇದನ್ನು ಈ ಕಡೆ ಪಕ್ಕಕ್ಕೆ ಸರಿಸಿ ನೀವು ನೋಡಿದರೆ 568 ಯೂನಿಟನ್ನು 299.98 ಅಥವಾ 300 ರೂಪಾಯಿಗೆ ಮಾರಾಟ ಮಾಡಿದರೆ ನಿಮಗೆ 1,70,389 ರೆವೆನ್ಯೂ ಅಂತ ಸೇಲ್ಸ್ ಬರುತ್ತೆ. ಅದೇ ಥರ ಪರ್ ಯೂನಿಟಿಗೆ ನೀವು ಕಾಸ್ಟನ್ನು 124 ರೂಪಾಯಿಗೆ ಲಿಮಿಟ್ ಮಾಡಬೇಕಾಗುತ್ತೆ. 124ಕ್ಕೆ ಲಿಮಿಟ್ ಮಾಡಿದಾಗ ನಿಮಗೆ 70,389 ಪ್ರಾಫಿಟ್ ಬರುತ್ತೆ. ಆವಾಗ ಈ ಥರ ಮಾಡಿದರೆ ರೆವೆನ್ಯೂ ಮೈನಸ್ ಕಾಸ್ಟ್ ಮಾಡುವಾಗ ನಿಮಗೆ 1,00,000 ಪ್ರಾಫಿಟ್ ಬರುತ್ತೆ. ಸೊ ಈ ಸೊಲ್ಯೂಷನ್ ನಿಮಗೆ ಓಕೆ ಅಂತಂದರೆ ಕೀಪ್ ಸಾಲ್ವರ್ ಸೊಲ್ಯೂಷನ್ ಮೇಲೆ ಕೊಟ್ಟು
ಓಕೆ ಕೊಡಿ. ಸೊ ಈಗ ಇದನ್ನು ರೌಂಡ್ ಫಿಗರ್ ಮಾಡೋಣ. ಇದು ಇಲ್ಲಿ ನೋಡಿ, ಅಂದರೆ ಒಂದು ಅಪ್ರಾಕ್ಸಿಮೇಟ್ 300 ರೂಪಾಯಿ ಚಾರ್ಜ್ ಮಾಡಿ, ಮ್ಯಾಕ್ಸಿಮಮ್ 300 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ಬೋದು. ಸೊ 300 ರೂಪಾಯಿ ಚಾರ್ಜ್ ಮಾಡಿ 568 ಯೂನಿಟ್ಗಳನ್ನು ನೀವು ಸೇಲ್ ಮಾಡಿದರೆ ಇಷ್ಟು ರೆವೆನ್ಯೂ ಬರುತ್ತೆ. ಬಟ್ ನೀವು ಕಾಸ್ಟನ್ನು ಮಾತ್ರ 124 ಮ್ಯಾಕ್ಸಿಮಮ್ 124 ರೂಪಾಯಿಗೆ ಲಿಮಿಟ್ ಮಾಡಬೇಕಾಗುತ್ತೆ ಕಾಸ್ಟನ್ನು. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡುವಾಗಿಲ್ಲ. ಹಾಗೆ ಮಾಡಿದರೆ 70,389 ರೂಪಾಯಿ ಖರ್ಚಾಗುತ್ತೆ. ಸೊ ಈ ಥರ ಮಾಡಿದರೆ ನಿಮಗೆ 1 ಲಕ್ಷ ಪ್ರಾಫಿಟ್ ಬರುತ್ತೆ. ಸೊ ಹೀಗೆ ನಮ್ಮ ಒಂದು ಟಾರ್ಗೆಟ್ ಪ್ರಾಫಿಟನ್ನು ಅಥವಾ ಟಾರ್ಗೆಟನ್ನು ಹೇಗೆ ಎಕ್ಸೆಲ್ ಸಾಲ್ವರ್ ಮುಖಾಂತರ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ, ಅಂದರೆ 45ನೇ ವಿಡಿಯೋದಲ್ಲಿ ಇನ್ನೊಂದು ಉದಾಹರಣೆಯಲ್ಲಿ ಒಂದಿಗೆ ನಾನು ಸಾಲ್ವರನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.